ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ನಾವು ಒಂದು ಟ್ರಿಪ್ಪು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ. ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಸಮ್ಮರ್ ಹಾಲಿಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಎಲ್ಲನೂ ಹೋಗಬೇಕು ಅನ್ನಿಸ್ತಾ ಇತ್ತು. ಇಲ್ಲಿ ಬೇರೆ ತುಂಬ ಬಿಸಿಲಿತ್ತಲ್ವ, ಹಾಗಾಗಿ ನಾವೆಲ್ಲಾದರೂ ತಂಪಾಗಿರೋ ಪ್ರದೇಶಕ್ಕೆ, ಒಳ್ಳೆ ಸೀನರಿ ಇರೋ ಪ್ರದೇಶಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಒಂದು 4-5 ತಿಂಗಳು ಮುಂಚೆಯಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ರು ನಮ್ಮ ಹುಡುಗರು. ಹಾಗಾಗಿ ಪ್ಲ್ಯಾನ್ ಮಾಡಿ ಇವಾಗ ಎಲ್ಲ ನಾವು ಇಂಡಿಪೆಂಡೆಂಟಾಗಿ ಹೋಗ್ತಾ ಇಲ್ಲ, ಅಂದರೆ ನಾವೇ ಹೋಗ್ತಾ ಇಲ್ಲ, ಪ್ಯಾಕೇಜ್ ಮಾಡ್ಕೊಂಡಿದ್ದೀವಿ. ಅದು ನಮಗೆ ಪ್ಯಾಕೇಜು ನಾವು ಬರೀ ಲೇಡೀಸೇ ಹೋಗ್ತಾ ಇರೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಪ್ಯಾಕೇಜು. ನಾವು ಇಂಡಿಪೆಂಡೆಂಟಾಗಿ ಹೋದರೆ ನಮ್ಗೆ ಅಲ್ಲಿ ಹೋಗಿ ರೂಮ್ ಹುಡುಕಬೇಕು, ಕಾರ್ ಹುಡುಕಬೇಕು ಅನ್ನೋದಿರಲ್ಲ. ಗಂಡಸರು ಯಾರಾದರೂ ಜೊತೆಲಿ ಬಂದರೆ ಅದು ನಮಗೆ ಏನು ಅನ್ನಿಸ್ತಾ ಇರಲಿಲ್ಲ. ನಾವು ಲೇಡೀಸೇ ಹೋಗ್ತಾ ಇದ್ದೀವಿ 7 ಜನ, ಹಾಗಾಗಿ ನಾವು ಪ್ಯಾಕೇಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾವು ಇಂಡಿಪೆಂಡೆಂಟಾಗಿ ಹೋದರೆ ದುಡ್ಡು ಕಮ್ಮಿನೇ ಆಗುತ್ತೆ, ಪ್ಯಾಕೇಜಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ. ಆದರೆ ನಮಗೆ ಸೇಫ್ಟಿ ಇರುತ್ತೆ ಪ್ಯಾಕೇಜಲ್ಲಿ ಹೋದರೆ, ಹಾಗಾಗಿ ನಾವು ಪ್ಯಾಕೇಜೇ ಮಾಡ್ಕೊಂಡಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂದರೆ ಹೇಳ್ತೀನಿ ನಾನು. ಈಗ ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ನಮಗೆ ಬೆಳಗ್ಗೆ 5 ಗಂಟೆಗೆ ಫ್ಲೈಟ್ ಇತ್ತು. ಹಾಗಾಗಿ ನಮಗೆ 5 ಗಂಟೆಗಂದರೆ ನಾವು 3 ಗಂಟೆ 2:30ಗೆ ಮನೆ ಬಿಡಬೇಕು. ಅಷ್ಟೊತ್ತಿಗೆ ಹೋಗೋಕ್ಕಾಗಲ್ಲ, ಕ್ಯಾಬೆಲ್ಲ ಬುಕ್ ಮಾಡ್ಕೊಂಡು ಬರೀ ಲೇಡೀಸ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು 12:30 ಆಗಿತ್ತು. ನಮ್ಮ ಅಣ್ಣನ ಮಗನೇ ಕರ್ಕೊಂಡೋಗಿ ಬಿಡ್ತೀನಿ ಅಂದ. ಸರಿ, ಅವನು ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಲ್ವ, ಅದಕ್ಕೆ ಬೇಗನೆ ಅವನ ಜೊತೆ ಬಂದುಬಿಟ್ಟು ಏರ್ಪೋರ್ಟಲ್ಲೇ ನಾವು ಸ್ಟೇ ಮಾಡ್ಕೊಳ್ಳೋಣ, 1-2 ಅವರ್ ತಾನೇ ಏರ್ಪೋರ್ಟಲ್ಲಿರೋಣ ಅಂದ್ಬಿಟ್ಟು ಬಂದು ಇಳ್ಕೊಂಡು. ಇಲ್ಲಿ ಏರ್ಪೋರ್ಟಲ್ಲೇನು ಭಯ ಇರಲ್ವಲ್ಲ, ಎಲ್ಲ ಸ್ವಲ್ಪ ಹೊತ್ತು ಹೊರಗಡೆ ಇಲ್ಲಿ ಎಲ್ಲ ಓಡಾಡ್ಕೊಂಡಿದ್ದು. ನಮ್ಮ ಹುಡುಗರೆಲ್ಲ ಫೋಟೋ ಎಲ್ಲ ತಗೊಳ್ತಾಯಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಒಳಗಡೆ ಹೊರಟ್ಬಿಟ್ಟು ನಾವು ಒಳಗಡೆಗೆ ಲಗೇಜೆಲ್ಲ ಹಾಕ್ಬಿಡೋಣ, ಸುಮ್ಮನೆ ಇಲ್ಲಿ ಕೈಲಿ ಹಿಡ್ಕೊಂಡು ಓಡಾಡಬೇಕು ಅಂದ್ಬಿಟ್ಟು ಒಳಗಡೆಗೆ ಹೋದೋ. ನಾವು ಏನು ಮಾಡ್ದೋ ಅಂದರೆ ಒಂದೊಂದು ಜಾಕೆಟ್ ಹಾಕ್ಕೊಂಡಿದ್ದೋ ಅಷ್ಟೇ, ಯಾವುದೋ ಒಂದು ಸಿಂಪಲ್ಲಾಗಿರೋದು ಎಲ್ಲನೂ ಬ್ಯಾಗಲ್ಲಿ ಹಾಕ್ಬಿಟ್ಟು ಲಗೇಜ್ ಬೋರ್ಡಿಂಗ್ ಪಾಸ್ ತಗೊಳ್ಳೋವಾಗ ಎಲ್ಲ ಲಗೇಜ್ ಹಾಕಬೇಕಲ್ಲ, ಹಾಕ್ಬಿಟ್ಟು ಆಮೇಲೆ ತುಂಬ ಚಳಿ ಆಯಿತು. ನಾವು ಏರ್ಪೋರ್ಟಲ್ಲಿ ಕೂತ್ಕೊಂಡಿದ್ದಾಗ ಎಲ್ಲ AC ಇರುತ್ತಲ್ಲ, ತುಂಬ ಚಳಿ ಆಯಿತು. ಹಂಗೂ ಹಿಂಗೂ ಟೈಮ್ ಪಾಸ್ ಮಾಡಿಕೊಂಡು ಫ್ಲೈಟ್ ಟೈಮ್ ಬಂತು ನಮಗೆ. ಫ್ಲೈಟ್ ಹತ್ಕೊಂಡು ನೋಡಿ ಬಾಗ್ದೋರ ಏರ್ಪೋರ್ಟು ನಮ್ಮ ಇಳಿಬೇಕಾಗಿದ್ದ ಸ್ಥಳ. ನಾವು ಬಾಗ್ದೋರ ಏರ್ಪೋರ್ಟು, ನಾವು ಬೆಳಗ್ಗೆ 5 ಗಂಟೆಗೆ ಫ್ಲೈಟು ನಮ್ಗೆ ಹತ್ತಿದ್ದಕ್ಕೆ ಬೆಳಗ್ಗೆ 10 ಗಂಟೆಗೆ ಬಾಗ್ದೋರ ಏರ್ಪೋರ್ಟಿಗೆ ಬಂತು. ನಮ್ಮ ಟ್ರಿಪ್ಪದು ಇರೋದು ಡಾರ್ಜಿಲಿಂಗು ಮತ್ತು ಸಿಕ್ಕಿಮು. ನಾವು ಫಸ್ಟು ಸಿಕ್ಕಿಮ್ಗೆ ಹೋಗ್ತಾ ಇದ್ದೀವಿ. ನಾವು ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಕಾರಲ್ಲಿ ಕಾಯ್ಕೊಂಡಿದ್ರು ನಮಗೆ. ನಾವು ಬಂದ ತಕ್ಷಣ ಫೋನ್ ಮಾಡಿದ್ರೆ ನಮ್ಮನ್ನು ಬಂದು ಅಲ್ಲೇ ಹತ್ತಿಸ್ಕೊಂಡು ಬಂದರು. ನಾವು ಅವತ್ತು ನಾಳೆ ಇರೋದು ಡಾರ್ಜಿಲಿಂಗು, ಇವತ್ತು ಸಿಕ್ಕಿಮಲ್ಲಿದ್ದೀವಿ. ಸಿಕ್ಕಿಮಿಗೆ ಬರೋಷ್ಟೊತ್ತಿಗೆ ನಮಗೆ ಸುಮಾರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಆಗೋಯಿತು. ಅಷ್ಟು ಟ್ರಾವೆಲಿಂಗ್ ಇದೆ ಅದು. ಏರ್ಪೋರ್ಟಿಂದ ನಮಗೆ ರೂಮಿಗೆ ಬರೋಕ್ಕೆ ಅಷ್ಟು ಹೊತ್ತಿದೆ. ಗ್ಯಾಂಗ್ಟಾಕ್ಗೆ ಬಂದು ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇಲ್ಲಿ ಮಾಲ್ ರೋಡ್ ಅಂತ ಇದೆ, ಇಲ್ಲಿ ನೋಡೋದು ಇದೊಂದೇ ಇರೋದು ಸಂಜೆ. ಇಲ್ಲೆಲ್ಲ ನಮಗೆ ಶಾಪಿಂಗ್ ಮಾಲ್ ಇರುತ್ತಲ್ಲ, ಆ ಥರ ಮಾಲ್ ರೋಡ್ ಇದೆ. ಆದರೆ ಅಲ್ಲಿಲ್ಲ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಏನಿಲ್ಲ, ಚಿಕ್ಕ ಚಿಕ್ಕ ಅಂಗಡಿನೇ ಇರೋದು. ಸ್ವೆಟರ್ಗಳೇ ಇಲ್ಲಿ ಜಾಸ್ತಿ. ಶಾಪಿಂಗ್ ಅಂದರೆ ಸ್ವೆಟರು, ಶಾಲು, ಇನ್ನೇನು ಇರಲ್ಲ. ಆದರೆ ರೇಟೇನು ಕಮ್ಮಿ ಇಲ್ಲ, ಜಾಸ್ತಿನೇ ಇಲ್ಲೂ. ಮಾರನೇ ದಿನ ನಾವು ನಾಥುಲಾ ಪಾಸ್ಗೆ ಹೋಗ್ತಾಯಿದ್ದೀವಿ. ನಾಥುಲಾ ಪಾಸು ಇದು ಚೈನಾ ಇಂಡಿಯಾ ಬಾರ್ಡ್ರಿಗೆ ನಾಥುಲಾ ಪಾಸ್ ಅಂತ ಹೇಳ್ತಾರೆ. ಇಲ್ಲೆಲ್ಲ ಇದೇ ಥರ ನೋಡಿ, ಸ್ನೋ ಬಿದ್ದಿರುತ್ತೆ. ತುಂಬ ಸ್ನೋ ಅಂದರೆ ಸ್ನೋ. ಅಲ್ಲಿ ಚಳಿ ಅಂದರೆ ಚಳಿ. ನಮಗೆ ಗೊತ್ತಿಲ್ಲ, ಏನೋ ಒಂದೊಂದು ಸ್ವೆಟ್ರ್ ಹಾಕ್ಕೊಂಡು ಹೋಗ್ಬಿಟ್ಟಿದ್ವಿ ಅಷ್ಟೇ, ಒಂದೊಂದು ಟೋಪಿ ತೊಗೊಂಡು. ಆದರೆ ನಾವು ಹಾಕ್ಕೊಂಡಿರೋ ಟೋಪಿ ಆಗಲಿ ಸ್ವೆಟ್ರು ಅಲ್ಲೇನೂ ಕೆಲಸ ಮಾಡಲ್ಲ. ಮತ್ತು ಶೂಗಳು ಅಷ್ಟೇ, ನಾವೆಂಥ ಶೂ ಹಾಕ್ಕೊಂಡ್ರೂ ಅಲ್ಲಿ ಆಗೋದಿಲ್ಲ. ಅದಕ್ಕೆ ಅಲ್ಲಿ ಅಂಗಡಿಗಳು ಇಟ್ಕೊಂಡಿರ್ತಾರೆ, ಅವರು ಬಾಡಿಗೆಗೆ ಕೊಡ್ತಾರೆ. ನಾವು ಅವ್ರ ಹತ್ರ ಶೂಗಳು ಮತ್ತು ಒಂದು ಜಾಕೆಟು ಎಲ್ಲ ಬಾಡಿಗೆಗೆ ತೊಗೊಂಡು, ಶೂ ಮತ್ತು ಅವ್ರ ಹತ್ರನೇ ತೊಗೋಬೇಕು, ಯಾಕಂದರೆ ಆ ಶೂನೇ ವರ್ಕ್ ಆಗೋದಲ್ಲಿ. ಅಷ್ಟು ಸ್ನೋ ಇರುತ್ತಲ್ವ ಅಲ್ಲಿ. ನಮಗೆ ಆ ಸ್ನೋಲ್ಲಿ ನಮ್ಮ ಶೂಲಿ ಓಡಾಡೋಕ್ಕಾಗಲ್ಲ. ಮತ್ತು ಇಲ್ಲಿ ಫಸ್ಟು ಒಂದು ಶಿವ ದೇವರಿದೆ, ಅಲ್ಲೂ ಕರ್ಕೊಂಡು ಹೋಗ್ತಾರೆ. ಶಿವ ದೇವರಾಗಿದ್ದ ತಕ್ಷಣ ನಾಥುಲಾ ಪಾಸ್ ಅಂದರೆ ಅದೇ ಇಂಡಿಯಾ ಚೈನಾ ಬಾರ್ಡ್ರು. ನಾವು ಅಲ್ಲಿ ಹೋದರೆ ತುಂಬ ಸ್ನೋ ಬೀಳೋಕ್ಕೆ ಶುರು ಆಗೋಯಿತು, ಮಳೆ ಥರ ಬೀಳ್ತು.
ಹಾಗಾಗಿ ನಮಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲಿಲ್ಲ, ನಮಗೆ ಆಗಲೇ ಇಲ್ಲ. ನಮ್ಮ ಪಾಪು ಬೇರೆ ಅಳಕ್ಕೆ ಶುರು ಮಾಡಿಬಿಟ್ಲು. ತುಂಬ ಚಳಿ ಅಂದರೆ ಚಳಿ, ನಮ್ಮ ಕೈಲಿ ಆ ಚಳಿಗೆ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ನಾವು ಒಂದು 10 ನಿಮಿಷ ಇದ್ವೋ ಏನೋ, ಮಕ್ಕಳೆಲ್ಲ ಸ್ನೋಲ್ಲಿ ಆಟ ಆಡಬೇಕಂತ ಖುಷಿಯಾಗಿ ಬಂದರು. ನಮ್ಮ ಕೈಲಿ ಅಲ್ಲಿ ಇರೋಕ್ಕೆ ಆಗಲಿಲ್ಲ. ಹಾಗಾಗಿ ನಾವೊಂದು 20 ನಿಮಿಷ ಇದ್ದೋ ಅಷ್ಟೇ. ಮಕ್ಕಳು ಹಂಗೆ ಸ್ವಲ್ಪ ಹಾಗಾಗಿ ಸೆಲ್ಫಿ ತೊಗೊಂಡ್ರು. ಹಾಗೆ ಹೊರಟು ಬಂದು ಇಲ್ಲೊಂದು ಈಶ್ವರ ಇದೆ, ಇಲ್ಲಿಗೆ ಬಂದು ಇಲ್ಲಿ ಇದು ಓಪನ್ ಪ್ಲೇಸಲ್ಲಿ ಒಂದು ಈಶ್ವರನ ಇಟ್ಟಿದ್ದಾರೆ. ಅಲ್ಲೊಂದು ನಮಸ್ಕಾರ ಹಾಕ್ಕೊಂಡು ಇಲ್ಲೊಂದು ನದಿ ಹರಿತಾ ಇದೆ ಅಷ್ಟೇ. ಅದರ ನೋಡಿಕೊಂಡು ಇನ್ನೊಂದು ಇಲ್ಲಿ ಬಾಬಾ ಮಂದಿರ ಅಂತ ಇದೆ. ಅಂದರೆ ಅವರು ಮೇಜರ್ ಬಾಬಾ ಅವರು ಒಂದು ಯುದ್ಧದಲ್ಲಿ ಎಲ್ಲರನ್ನೂ ಕಾಪಾಡಿದ್ರಂತೆ. ಅವರು ಇವಾಗೂ ಇಲ್ಲೇ ಇದ್ದಾರೆ ಅಂತ ನಂಬಿಕೆ. ಏನಾದರೂ ನಮಗೆ ಆ ಥರ ಇಲ್ಲಿ ಏನಾದರೂ ಸಿಚುವೇಶನ್ನು ಕ್ರಿಟಿಕಲ್ ಆದರೆ ಅವರು ಬಂದು ಹೇಳ್ತಾರಂತೆ ಕನಸಲ್ಲಿ. ಮತ್ತು ರಾತ್ರಿ ಎಲ್ಲ ಓಡಾಡ್ತಾ ಇರ್ತಾರಂತೆ. ನೋಡ್ರಿ, ಇವರೇ ಬಾಬಾ ಅವರು, ಮೇಜರ್ ಅವರು. ಇವ್ರ ಸ್ಟೋರಿನೂ ಇಲ್ಲಿ ಹೇಳ್ತಾರೆ. ನಮ್ಮ ಸೋಲ್ಜರ್ಗಳು, ಆರ್ಮಿಯವರು ಇಲ್ಲಿದ್ದಾರೆ. ಇಲ್ಲೆಲ್ಲ ನೋಡ್ಕೊತಾ ಇರೋದು ಆರ್ಮಿಯವರೇ. ನಮ್ಮನ್ನು ಎಷ್ಟು ರಕ್ಷಣೆ ಮಾಡ್ತಾರೆ ಅಂತ ನಮಗೆ ತುಂಬ ಖುಷಿಯಾಗುತ್ತೆ. ಮತ್ತು ಅವರು ಇಲ್ಲಿ ಎಷ್ಟು ಕಷ್ಟ ಬೀಳ್ತಾರೆ ಅದನ್ನೆಲ್ಲ ನಾವು ನೋಡಲೇಬೇಕು, ನಮಗೋಸ್ಕರ, ನಮ್ಮ ದೇಶಕ್ಕೋಸ್ಕರ. ಈ ಥರ ಚಳಿ, ಹಿಮ ಯಾವುದೂ ಲೆಕ್ಕಾಗಿಲ್ಲ. ಮತ್ತು ನಮ್ಮಂಥ ಟೂರಿಸ್ಟ್ ಅವ್ರು ಹೋದವ್ರಿಗೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಅವರು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅವರು ಅಲ್ಲಿ ಸ್ಟೋರಿ ಹೇಳ್ತಾರೆ, ಹಿಂದೀಲಿ ಹೇಳ್ತಾರೆ, ನಮಗೆ ಅರ್ಥ ಆಗಲಿಲ್ಲ ಬಾಬಾ ಅವ್ರ ಸ್ಟೋರಿನ. ಸರಿ, ಮತ್ತು ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ, ಡ್ರೈ ಫ್ರೂಟ್ಸು ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಓಡಾಡಿಕೊಂಡು ಮತ್ತು ಸಂಜೆ 6 ಗಂಟೆ ಆಗೋಯಿತು. ಇಲ್ಲಿ 4 ಗಂಟೆ 1 ಗಂಟೆ ಮೇಲಕ್ಕೆ ಬಿಡಲ್ಲ. ಇದು ತುಂಬ ಮೇಲೆ ಹೋಗಬೇಕು, ಬಿಡಲ್ಲ. ಮತ್ತು ಬೇಗನೆ ಕೆಳಗೆ ಬಂದುಬಿಡ್ಬೇಕು. ಅಲ್ಲಿ ನಮಗೆ ಪಾಸ್ ತೊಗೊಂಡಿರ್ತಾರೆ, ಆ ಪಾಸಲ್ಲಿ ಆ ಥರ ಇರುತ್ತೆ. ಮತ್ತು ಬಂದು ಎಲ್ಲ ಫ್ರೆಶಪ್ ಆಗಿ ಊಟಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಸಿಕ್ಕಿಮಲ್ಲಿ ಜೈನರು ಹೋಟೆಲ್ ನಮಗೆ ಅವರು ಬುಕ್ ಮಾಡಿದ್ದಿದ್ದು. ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮಗೆ. ಊಟನೂ ಅಷ್ಟೇ ಚೆನ್ನಾಗಿತ್ತು. ಇವರು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸಲ್ಲ, ಬ್ರಾಹ್ಮಣರ ಥರ. ಎಷ್ಟು ಚೆನ್ನಾಗಿ, ಮತ್ತು ಊಟ ಎಲ್ಲನೂ ನಮಗೆ ತುಂಬಾ ಚೆನ್ನಾಗಿತ್ತು. ಈ ಪ್ಯಾಕೇಜಲ್ಲಿ ರೂಮ್ ಆಗಲಿ ಊಟ ಆಗಲಿ ನಮಗೆಲ್ಲನೂ ತುಂಬ ಚೆನ್ನಾಗಿ ನಮಗೆ ನೋಡಿಕೊಂಡ್ರು. ನಮಗೆ ದುಡ್ಡು ಕಮ್ಮಿ ಇತ್ತು ಈ ಪ್ಯಾಕೇಜಲ್ಲಿ. ನಾವು ಆನ್ಲೈನಲ್ಲಿ ಸರ್ಚ್ ಮಾಡಿ ಹೋಗಿದ್ದು. ಆದರೆ ಲೇಡೀಸೇ ಹೋಗ್ತಾಯಿದ್ದೀವಿ ಅಂತ ಭಯನೂ ಇತ್ತು ನಮಗೆ. ಆದರೆ ಏನು ಭಯ ಆಗಲಿಲ್ಲ. ತುಂಬ ಚೆನ್ನಾಗಿ ನಮಗೆ ಅವರು ನೋಡಿಕೊಂಡ್ರು. ಹೋಟ್ಲಲ್ಲೂ ಅಷ್ಟೇ, ಊಟ ಆಗಲಿ ನಾಷ್ಟ ಆಗಲಿ ಅವರು ಕರೆಕ್ಟ್ ಆ ಕಡೆ ಎಲ್ಲ ಟೈಮಿಂದರೆ ಅಷ್ಟು ಟೈಮ್ಗೆ ಕರೆಕ್ಟಾಗಿ ನಮಗೆ ಊಟ ಟೈಮ್ 7:30 ಅಂದರೆ 7:30 ಕರೆಕ್ಟಾಗಿ ರೆಡಿ ಮಾಡಿಕೊಟ್ಬಿಡ್ತಾರೆ. ಮತ್ತು ಟಿಫನ್ ಟೈಮು ಅಷ್ಟೇ 7:30 ಕರೆಕ್ಟಾಗಿ. ನಾವು ಹೇಳಿದ್ವಿ ಬೆಳಗ್ಗೆಗೆ ನಾವು ಡಾರ್ಜಿಲಿಂಗ್ ಹೋಗೋದಿತ್ತು, ಅದಕ್ಕೆ ನಾವು ಹೊರಟ್ಬಿಡ್ತಾಯಿದ್ದೀವಿ. ಟಿಫನ್ ಆಗಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿದ್ವಿ. ಇಲ್ಲ, ಆ ಹುಡುಗರು ಹೇಳಿದ್ರು, ಇಲ್ಲ ಮೇಡಮ್ ನಾವು ಅಷ್ಟೊತ್ತಿಗೆ ರೆಡಿ ಮಾಡಿಕೊಡ್ತೀವಿ ನಿಮಗೋಸ್ಕರ, ಏನಾದರೂ ಅಷ್ಟು ಬೇಗ ಏನಾದರೂ ರೆಡಿ ಮಾಡಿಕೊಡ್ತೀವಿ ಅಂದರು. ಸರಿ, ನಾವು ಬೆಳಗ್ಗೆ ಹೊರಡೋಷ್ಟರಲ್ಲೇ ಅವರು ನಮಗೆ ರೆಡಿ ಮಾಡಿಟ್ಟಿದ್ರು, ಅವಲಕ್ಕಿ, ಸ್ಯಾಂಡ್ವಿಚ್ಚು ಎಲ್ಲ. ಮತ್ತು ನಾವು ಮಗುಗೆ ದಾರಿಲಿ ಹೋಗೋ ಹೊಟ್ಟೆ ಹಸಿವಾಗುತ್ತೆ ಅಂತ ಕೇಳಿದ್ದಕ್ಕೆ ಒಂದು ಬಾಕ್ಸ್ ತುಂಬ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೋಗಿ ಮೇಡಮ್ ಪರವಾಗಿಲ್ಲ ಅಂತ ಹೇಳಿದ್ರು. ಆದರೆ ಸರ್ವಿಸ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮಗೆ. ಈ ಪ್ಯಾಕೇಜು ತುಂಬ ಚೆನ್ನಾಗಿದೆ, ನಮಗೆ ಚೆನ್ನಾಗಿ ಸಿಕ್ಕಿಂ ಟ್ರಿಪ್ ಆಯಿತು.